ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ವಿಜಯೇಂದ್ರಗೆ ಅಮಿತ್ ಶಾ ಅವರು ಪ್ರಶ್ನೆ ಮಾಡಿದ್ದಾರಂತೆ. ನೋಡಿ, ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಅಮಿತ್ ಶಾ ಅವರು ಹೀಗೊಂದು ಪ್ರಶ್ನೆ ಕೇಳಿರೋದು ನಿಜಕ್ಕೂ ಕೂಡ ವಿಜಯೇಂದ್ರ ಅವರಿಗೆ ಶಾಕ್ ಕೊಟ್ಟಂತೆ ಆಗಿದೆ. ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆ ಸಂಬಂಧ ಬಿರುಸಿನ ಚಟುವಟಿಕೆ ನಡೀತಿರೋದ್ರ ಮಧ್ಯೆನೇ ಪ್ರತಿಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿರೋದ್ರಿಂದ ಕುತೂಹಲ ಹೆಚ್ಚಾಗ್ಬಿಟ್ಟಿದೆ. ಭಾನುವಾರ ದೆಹಲಿಯಲ್ಲಿ ಬಿವೈವಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದಲ್ಲಿನ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ವಿಜಯೇಂದ್ರ ಅವರನ್ನ ಉದ್ದೇಶಿಸಿ ಪ್ರಶ್ನೆ ಮಾಡಿದ್ರಂತೆ. ಇದಕ್ಕೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆ ಸಂಬಂಧ ನಡೀತಿರುವ ಬೆಳವಣಿಗೆಗಳನ್ನ ವಿವರಿಸಿದ್ರು ಅಂತ ತಿಳಿದುಬಂದಿದೆ. ತಮ್ಮ ಭೇಟಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವರಾದ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಗೌರವಪೂರ್ವಕವಾಗಿ ಅಭಿನಂದಿಸಲಾಯಿತು. ರಾಷ್ಟ್ರ ರಾಜಕಾರಣಕ್ಕೆ ಸ್ಪಷ್ಟ ದಿಕ್ಸೂಚಿ ಅಂತ ವಿಶ್ಲೇಷಿಸಲಾಗಿದ್ದ ಬಿಹಾರ ಚುನಾವಣೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಎನ್ಡಿಎ ಮೈತ್ರಿಕೂಟ ಐತಿಹಾಸಿಕ ದಿಗ್ವಿಜಯ ಸಾಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿ ಚುನಾವಣಾ ನೈಪುಣ್ಯತೆ ಮೆರೆದ ಅಮಿತ್ ಶಾ ಅವರು ಬಿಜೆಪಿ ಕಾರ್ಯಕರ್ತರಿಗೆ ಪ್ರೇರಣಾಶೀಲ ಅಂತ ನಾಯಕರಾಗಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಹೇಳಿರೋದು. ಓಕೆ, ಅಮಿತ್ ಶಾ ಅವರು ಏನು ಈ ರೀತಿಯಾಗಿ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಂಡಿದ್ದಾರೆ, ಅದೇ ರೀತಿ ಚುನಾವಣೆಯನ್ನು ಗೆಲ್ಸ್ಕೊಟ್ಟಿದ್ದಾರೆ ಅನ್ನೋಣ. ಬಟ್ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬಹುದಾ? ಅದಕ್ಕಿನ್ನೂ ಕೂಡ ಉತ್ತರ ಇಲ್ಲ. ಆಗಬಾರ್ದು ಅಂತಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಏನಿದ್ದಾರೆ ವಿಜಯೇಂದ್ರ ಹಲವು ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ. ನೋಡೋಣ, ಬಿಜೆಪಿಯವರು ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಉಳಿಸ್ಕೊಳ್ತಾರಾ, ಚೇಂಜ್ ಮಾಡಿ ಅಂತ ಒತ್ತಡವನ್ನು ತರಬಹುದಾ ಅಂತ. ಇದು ರಾಜಕಾರಣದ ಮತ್ತೊಂದು ಸುದ್ದಿ, ಮತ್ತೊಂದು ಮಗ್ಗಲಿನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅಂತ ಕೂಡ ಕರಿಬಹುದು. ಅಬ್ಬಯ್ಯ ಪ್ರಸಾದ್ ಅವರ ಮನೆಗೆ ಯತೀಂದ್ರ ಅವರು ರಹಸ್ಯವಾಗಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಪರವಾಗಿ ಯತೀಂದ್ರ ಅವರು ಅಖಾಡಕ್ಕಿಳಿದ್ರ ಅಂತ. ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಶನಿವಾರ ನಗರಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಏನಿದ್ದಾರೆ ಸಂತೋಷ್ ನಗರದಲ್ಲಿರುವಂತಹ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗೆ ಭೇಟಿ ನೀಡಿದ್ರು. 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯವಾಗಿ ಮಾತನಾಡಿದ್ರು. ಏನ್ ಮಾತುಕತೆ ನಡೆಸಿದ್ರು ಅನ್ನೋದೇ ಸದ್ಯದ ಕುತೂಹಲ. ಬಳಿಕ ಅಬ್ಬಯ್ಯ ಅವರ ನಿವಾಸದಲ್ಲಿನೇ ಭೋಜನ ಕೂಡ ಸವಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಈ ಸಂದರ್ಭದಲ್ಲಿ ಆಗಿರುವಂಥ ಈ ಭೇಟಿ ಕುತೂಹಲಕ್ಕೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂಥ ಅಬ್ಬಯ್ಯ ಅವರು ದಲಿತ ಸಮುದಾಯದವರು, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ನೀಡಿರೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. TV5 ಜೊತೆ ಕೂಡ ಅವ್ರು ಮಾತನಾಡಿದ್ದಾರೆ. ಹೌದು, ದಲಿತ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಮೊದಲಿಂದ ಕೂಡ ಈ ಕೂಗಿದೆ, ನಾನು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.